ಚುನಾವಣೆ ಮುಗಿದ ಮೇಲೆ ಸ್ಟೇಟ್ ಗೌರ್ಮೆಂಟ್ ಉಳಿಯುತ್ತಾ ಉರುಳುತ್ತಾ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಗೆಲ್ತಾರ ಸೋಲ್ತಾರ ಅನ್ನೋ ಡಿಸೈಡ್ ಮಾಡೋರು ಯಾರು? ಕೇರಳದ ವಯನಾಡವರು. ಇದು ಒಂದಕ್ಕೊಂದು ಲಿಂಕ್ ಇದೆ. ನನಗನ್ಸ್ತತೆ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಾರ್ಟಿನೇ ಇರಲ್ಲ, ಮರ್ಜ್ ಆಗೋಗ್ತೈತೆ. ಯಾವ್ದಾನ ಲೋಕಲ್ ಪಾರ್ಟಿ ಜೊತೆ ಮರ್ಜ್ ಆಗೋತತ್ತೆ ನೋಡಿ. ಯಾಕಂದ್ರೆ ರಾಹುಲ್ ಗಾಂಧಿನ ಬಲವಂತವಾಗಿ ಕರ್ಕೊಂಬಂದಿರೋದು. ಮೆಂಟಲಿ ಈಸ್ ನಾಟ್ ಪ್ರಿಪೇರ್ಡ್ ಪೊಲಿಟಿಷಿಯನ್. ನೀವು ನೋಡಿ ಅವರ ಕಳೆದ 10 ವರ್ಷದ ಆಕ್ಟಿವಿಟೀಸ್ ನೋಡಿ. ಆ ಪಾರ್ಲಿಮೆಂಟಲ್ಲಿ ಹೆಂಗೆ ನಡ್ಕೊಂಡ್ರು ನೋಡಿ. ಆ ಮೋದಿಯವ್ರನ್ನ ಹೋಗಿ ತೊಬ್ಕೊಂಡಿದ್ದು ಎಲ್ಲ ಭಾಳ ಸಿಲ್ಲಿಯಾಗಿ ನಡ್ಕೊಂಡಿದ್ದಾರೆ. ಪಾಪ ಬಲವಂತವಾಗಿ ಎಳ್ಕೊಂಬಂದು ಕೂತಿರ್ಸಿದ್ದಾರೆ ಅವ್ರಿಗೆ. ಈ ಚುನಾವಣೆಯಲ್ಲಿ ಸೋತ ಮೇಲೆ ಇನ್ನೇನು 5 ವರ್ಷ ಅಳ್ಳಾಡಂಗಿಲ್ಲಲ್ಲ. ಮೋದಿಯವರು ಹೇಳಿದ್ದಾರೆ ಇನ್ನು 15-20 ವರ್ಷ ಈ ದೇಶದಲ್ಲಿ BJP ಆಡಳಿತ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ನಡೆಗಳು ನಡೀತಾ ಇದೆ. ಇಷ್ಟು ವರ್ಷ ಆದರೂ ಕೂಡ 10 ವರ್ಷ ರೂಲ್ ಮಾಡಿದ್ದಾರೆ ನರೇಂದ್ರ ಮೋದಿ. ಒಂದೇ ಒಂಚೂರು ಆಂಟಿ ವೇವ್ ಇಲ್ಲ. ಮೋದಿ ವೇವ್ ಇದೆ, ಮೋದಿಗೆ ಆಂಟಿ ಇಲ್ಲ. ಈ ಸರ್ಕಾರ ಬಂದು ಒಂದೇ ಒಂದು ವರ್ಷ ಆಗಿದೆ. 1 ವರ್ಷಕ್ಕೆ ನೆನ್ನೆ ದೇವೇಗೌಡರು ಹೇಳಿದ್ರಲ್ಲ, ಅಪ್ಪ ನಿಮ್ಮಿಬ್ಬರಿಗೂ ನಮಸ್ಕಾರ ಅಂತ ಹೇಳಿಬಿಟ್ಟು 2 ಕೈಯಲ್ಲಿ ಮುಗಿದ್ಬಿಟ್ರು ದೇವೇಗೌಡರು. ಯಾರಿಬ್ಬರು ಅಂತ ನಿಮ್ಗೆ ಅರ್ಥ ಆಗಿದೆಯಲ್ಲ. ಜೈ ಅಂದಿದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ಜೈ ಅಂದು ತಾನೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು. ಅವ್ರಿಗೆ MLA ಟಿಕೆಟ್ ಕೊಟ್ಟಿದ್ದು ದೇವೇಗೌಡ್ರೆ ತಾನೆ, ಬೆಳೆಸಿದ್ದು ದೇವೇಗೌಡ್ರೆ ತಾನೆ, ಹೊರಗಾಕಿದ್ದು ದೇವೇಗೌಡ್ರೆ ತಾನೆ. ಹೇಳಿದಾರಲ್ಲ, ನನಗೆ ಬುದ್ಧಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಮಗೆ ಏನೋ ತಲೆಯಲ್ಲಿ ಬುದ್ಧಿ ಇದಾಗಿದೆ ಹಾಗೆ ಅಂತಾನೆ ಹೇಳಿದ. ಬುದ್ಧಿ ಇದ್ದೇ ನಾನು ಕುಮಾರಸ್ವಾಮಿಗೆ ಹೇಳಿದ್ದೀನಿ ಮೋದಿ ಅವ್ರ ಜೊತೆ ಹೋಗಪ್ಪ ಅಂತ ಹೇಳಿದ್ದಾರೆ. ಬುದ್ಧಿ ಇದ್ದೇ ಹೇಳಿದ್ದೀನಿ ಅಂತ. ದೇವೇಗೌಡರಿಗೆ ಯಾರನ್ನ ಪಾಠ ಹೇಳ್ಕೊಡೋರು ಯಾರನ್ನ ಇದ್ದಾರ?